ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೈಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಮಗನ ಅವಾರ್ಡ್ ಫಂಕ್ಷನ್ ಇತ್ತು ಫ್ರೆಂಡ್ಸ್. ಅವನು SLCಲಿ 96% ತೆಗೆದಿದ್ರು. ಹಾಗಾಗಿ ಅವರ ಕಾಲೇಜ್ ಸ್ಕೂಲಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು ಆನ್ಯುವಲ್ ಡೇಯಲ್ಲಿ. ಅದಕ್ಕೆ ಬಂದಿದ್ವಿ ನೋಡಿ. ಇದು ಮೇಲ್ಗಡೆ ಅವ್ರ ಸ್ಕೂಲು ಮೇಲ್ಗಡೆ ಹೋಗಿದ್ವಿ. ತಿಂಡಿ ಮಾಡಿಸಿದ್ರು ನಮಗೆ. ನೋಡಿ, ನನ್ನ ಮಗ ನಮ್ಮ ಮನೆಯವರು ನಿಂತಿದ್ದಾರೆ. ಸಂಜೆ ಒಂದು 5 ಗಂಟೆ ಹಂಗೆ ಹೋಗಿದ್ವಿ ನಾವು. ನೋಡಿ, ಫಂಕ್ಷನ್ ನಡೀತಾ ಇದೆ ಆಲ್ರೆಡಿ. ಬಟ್ ನಮ್ಮನ್ನು ರೂಮಲ್ಲಿ ಕೂರಿಸಿದ್ರು, ಪೇರೆಂಟ್ಸ್ ಅಲ್ಲಿ ಬರೋಂಗಿಲ್ಲ ಅಂತ. ಉಪ್ಪಿಟ್ಟು ಕೇಸರಿಬಾತು ಮಾಡಿಸಿದ್ರು. ಬಟ್ ಟಿಫನ್ ಮಾಡಿದ್ವಿ ನಾವು, ತೋರಿಸಿಲ್ಲ ಅಷ್ಟೇ. ನೋಡಿ, ಫಂಕ್ಷನ್ ಎಷ್ಟು ಜೋರಾಗಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಅತಿಥಿಗಳು ಬಂದಿದ್ದಾರೆ, ಬಟ್ ಅದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಆಮೇಲೆ ನನ್ನ ಮಗ ಇದೇ ಸ್ಕೂಲಲ್ಲೇ LKGಯಿಂದ ಓದಿದ್ದು. LKGಯಿಂದ ಓದಿ ಈಗ ಕಾಲೇಜು ಇಲ್ಲೇ ಓದ್ತಾ ಇರೋದು ಫ್ರೆಂಡ್ಸ್. SLCಲಿ 96% ತೊಗೊಂಡಿರೋರಿಗೆ ಫ್ರೀ ಸೀಟ್ ಸಿಕ್ಕಿದೆ. ಇಲ್ಲೇ 2 ವರ್ಷ ಕಾಲೇಜಲ್ಲಿ ಫ್ರೀ ಸೀಟು, ಏನೂ ದುಡ್ಡು ಕಟ್ಟೋ ಆಗಿಲ್ಲ. ಹಂಗಾಗಿ ಇಲ್ಲೇ ಸೇರಿಸಿದ್ವಿ. ಮತ್ತು ಬೇರೆ ಹೊರಗಡೆ ಸೇರಿಸಿದ್ರೆ ದುಡ್ಡು ಬೇಕಲ್ಲ, 1 ಲಕ್ಷ ಅಂತಂದು ಇಲ್ಲೇ ಫ್ರೀ ಸೀಟ್ ಸಿಕ್ತು, ಇಲ್ಲೇ ಕಾಲೇಜಿಗೆ ಹಾಕಿದ್ದೀವಿ ಫ್ರೆಂಡ್ಸ್. ಬಟ್ ಸ್ಕೂಲ್ ಮಾತ್ರ ಸೂಪರು, ಎಜುಕೇಷನ್ನು ಹಾಗೇ ಇದೆ ಇಲ್ಲಿ. ಹಂಗಾಗಿ ಸ್ಟ್ರೆಂತ್ ತುಂಬ ಇದೆ ಫ್ರೆಂಡ್ಸ್. LKGಯಿಂದ CBSE MSS ಎಲ್ಲ ಇದ್ದಾವೆ ಇಲ್ಲಿ, ಸ್ಟೇಟು ಎಲ್ಲ ಇದ್ದಾವೆ. ನೋಡಿ, ಇದು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೂಪರಾಗಿತ್ತು ಫ್ರೆಂಡ್ಸ್. ಹುಡುಗರು ಎಷ್ಟು ಖುಷಿಯಿಂದ ಇರ್ತಾರೆ. ಆನ್ಯುವಲ್ ಡೇ ಬಂತು ಅಂದರೆ ಡ್ಯಾನ್ಸು, ನಾಟಕ ಸೂಪರಾಗಿರುತ್ತೆ ಫ್ರೆಂಡ್ಸ್. ಬಟ್ ಕಾಲೇಜ್ನವರಿಗೆ ಡ್ಯಾನ್ಸ್ ಹೇಳಿಲ್ವಂತೆ. ನನ್ನ ಮಗನಿಗೇನು ಡ್ಯಾನ್ಸ್ ಇರಲಿಲ್ಲ, ಕಾಲೇಜ್ ಅಲ್ವಾ, ಹಂಗಾಗಿ ಪ್ರಶಸ್ತಿ ತೊಗೊಳೋಕೆ ಮಾತ್ರ ಬಂದಿದ್ವಿ ನಾವು. ಆಮೇಲೆ ರಿಲೇಷನ್ಸು ಡ್ಯಾನ್ಸ್ಗಳಿದ್ವಿ, ಎಲ್ಲ ನೋಡಿಕೊಂಡು ಬಂದ್ವಿ ನಾವು 11 ಗಂಟೆವರೆಗೂ. ಆಮೇಲೆ ಇನ್ನು ನೋಡಿ, ಪ್ರಶಸ್ತಿ ಕೊಡೋದು ಇನ್ನೂ ಲೇಟ್ ಇತ್ತು. ಹಾಗಾಗಿ ನಾವು ಹೊರಗಡೆ ಬಂದ್ವಿ ಗೋಬಿ ತಿನ್ನೋಣ ಅಂತ. ನಮ್ಮಮ್ಮ, ನಮ್ಮ ತಮ್ಮನೇಂತಿ, ನಮ್ಮ 3ನೇ ಅಕ್ಕನೂ ಊರಿಂದ ಬಂದಿದ್ದರು ನೋಡೋಕ್ಕೆ ಅಂತ. ಯಾಕಂದರೆ ಎಲ್ಲರಿಗೂ ಖುಷಿ ಅಲ್ವಾ ನೋಡಬೇಕು ಅಂತ. ಯಾಕಂದರೆ ತಂದೆ ತಾಯಿಗೂ ಸನ್ಮಾನ ಮಾಡ್ತಾರೆ ಅಂದರೆ ಸೂಪರ್ ಅಲ್ವಾ. ನೋಡಿ, ನನ್ನ ಮಕ್ಕ ಫೋಟೋ ತೊಗೊತಿದ್ರು, ನಮ್ಮ ಮಗಂದು ಅಲ್ಲಿ ಫೋಟೋ ಇದೆ ಅಲ್ವಾ, ತೊಗೊತಾ ಇದ್ರು. ಗೋಬಿ ತಿಂದು ಮತ್ತೆ ಒಳಗಡೆ ಬಂದ್ವಿ ಫ್ರೆಂಡ್ಸ್. ಇನ್ನೂ ಫಂಕ್ಷನ್ ನಡೀತಾನೆ ಇತ್ತು, ನಾವಿನ್ನೂ ಒಳಗಡೆ ಹೋಗಿದ್ದಿಲ್ಲ. ನಮ್ಮನ್ನಿನ್ನೂ ಕರೆದಿದ್ದಿಲ್ಲ ಫ್ರೆಂಡ್ಸ್, ಹಾಗಾಗಿ. ಬಟ್ ಅದು ಸನ್ಮಾನ ಮಾಡೋದು ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಇದೆ, ಹಾಕ್ತೀನಿ, ಲಾಸ್ಟಿಗಿದೆ ಫೋಟೋ ಹಾಕ್ತೀನಿ ನೋಡಿ. ಆಮೇಲೆ ಕಾಲೇಜಿಗೆ ಬರೀ 20,000 ಕಟ್ಟಿದ್ವಿ ಅಷ್ಟೇ. 20,000 ಏನಕ್ಕೆ ಅಂದರೆ ಮೆಟೀರಿಯಲ್ಸು, ಆಮೇಲೆ ಡ್ರೆಸ್ಸಿಗೆ ಕೊಟ್ಟಿದ್ದರು. ಡ್ರೆಸ್ಸು ಒಂದು 5 ಜೊತೆ ಡ್ರೆಸ್ ಕೊಟ್ಟಿದ್ದಾರೆ, ಅದಕ್ಕೆ 20,000 ಕಟ್ಟಿದ್ವಿ ಅಷ್ಟೇ. 2 ವರ್ಷ ಏನು ಕಟ್ಟಂಗಿಲ್ಲ. 1 ವರ್ಷ ಈಗ 20,000 ಕಟ್ಟಿದ್ದೀವಿ, ಮತ್ತು ಮುಂದಿನ ವರ್ಷ ಕಟ್ಟಂಗಿಲ್ಲ. ನೋಡಿ, ಅವ್ರ ಸ್ಕೂಲ್ ಒಳಗಡೆ ಎಷ್ಟು ಚೆನ್ನಾಗಿದೆ ಎಲ್ಲ, ಈಶ್ವರಂದು ಸೂಪರಾಗಿತ್ತು ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಒಳಗಡೆ. ನೋಡಿ, ನಾವು ಹಂಗೆ ಫೋಟೋ ತೆಗೆಸ್ಕೊಂಡ್ವಿ. ನೋಡಿ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ತಮ್ಮನೇಂತಿ ಫಂಕ್ಷನ್ನು ನಡೀತಾ ಇದೆ ಫ್ರೆಂಡ್ಸು. ರಾತ್ರಿ 12 ಗಂಟೆವರೆಗೂ ಫಂಕ್ಷನ್ ಇತ್ತು.
ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್. ಇದು ಸಾಂಗು ಬಟ್ ಹಾಕಂಗಿಲ್ವಲ್ಲ, ಹಂಗಾಗಿ ತೋರಿಸ್ತಾ ಇದ್ದೀನಿ. You say slow down. I don't like to move too fast. It drowns the truth with things that are not real, and I really want us to be real with love, love that lasts. In the past I messed up, gave too much. What is it with time? Why can't we unwind? And all the hurt we deal with, I wanna leave. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಅದು ನಮಗೆ ಸನ್ಮಾನ ಮಾಡಿದ್ದು ನನ್ನ ಮಗನಿಗೂ ನಮಗೂ. ಇಷ್ಟೊತ್ತು ನೋಡಿದ್ರಲ್ಲ ಅದೇ ನಮ್ಮದು. ಈಗ ನೋಡಿ ಮತ್ತೆ ಡ್ಯಾನ್ಸ್ ಸ್ಟಾಪ್ ಮಾಡಿದರು. ಮತ್ತೆ ಡ್ಯಾನ್ಸ್ ಮಾಡಿಸೋದು ಮತ್ತೆ ಸನ್ಮಾನ ಮಾಡೋದು ಇಟ್ಕೊಂಡಿದ್ರು, ಯಾಕಂದರೆ ಜನಗಳು ಇರಲ್ಲ ಅಂತ. ಹಾಗಾಗಿ ಹುಡುಗರು ಮಾತ್ರ ಸೂಪರಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಬಟ್ ಸೂಪರ್ ಸಾಂಗು ನೋಡಿ, ಅಪ್ಪು ಸಾಂಗ್ಸ್ ಇದು. ಬಟ್ಟು ಕೊಡಂಗಿಲ್ವಲ್ಲ, ಕಾಫಿ ರೇಟ್ ಬರುತ್ತೆ ಅಂತ ನಾನು ಮ್ಯೂಸಿಕ್ ಹಾಕಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫಂಕ್ಷನ್ ಮಾತ್ರ ಸೂಪರಾಗಿ ಆಯಿತು ಫ್ರೆಂಡ್ಸ್. ನೆಕ್ಸ್ಟು SLC ಮಕ್ಕಳದು ಎಲ್ಲ ರ್ಯಾಂಕ್ ತೆಗ್ದಿರೋ ಮಕ್ಕಳದು ಗ್ರೂಪು ಫೋಟೋ ಇತ್ತು. ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು, ನಾವು ನೋಡ್ತಾ ಇದ್ವಿ. ಬಟ್ ಸೀಟ್ ಇರಲಿಲ್ಲ, ಹಿಂದೆ ಕೂತ್ಕೊಂಡಿದ್ವಿ. ಅದರಲ್ಲೂ ಮಾಡಿದ್ದೀನಿ ವಿಡಿಯೋ ಸ್ವಲ್ಪ. ನೋಡಿ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಮಿನಿಮಮ್ ಒಂದು 70 ಹುಡುಗರು ಇದ್ದರು ಫ್ರೆಂಡ್ಸ್. ನೋಡಿ 70 ಹುಡುಗರು ಬರ್ತಾ ಇದ್ದಾರೆ ಸ್ಟೇಜ್ ಮೇಲೆ. ಎಲ್ಲರನ್ನೂ ಕರೆಸಿ ಗ್ರೂಪ್ ಫೋಟೋ ತೆಗಿತಿದ್ದಾರೆ ಈಗ. ಚೆನ್ನಾಗಿ ತೆಗೆದ್ರು ಫೋಟೋಸು ವಿಡಿಯೋಸ್ ಮಾತ್ರ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ. ಯಾಕಂದರೆ ಅವರಿಗೂ ತುಂಬ ಖುಷಿ ಇರುತ್ತೆ ಅಲ್ವೇ ಫ್ರೆಂಡ್ಸ್. ಅವರು ಕಷ್ಟಪಟ್ಟು ಓದಿ ಇದಕ್ಕೆ ಬಂದಿದ್ದಾರೆ ಅಂದರೆ, ಈ ಮಟ್ಟಕ್ಕೆ ತುಂಬ ಖುಷಿ ಆಗುತ್ತೆ. ಅವತ್ತಂತೂ ಫಂಕ್ಷನ್ ದಿನ ನನ್ನ ಮಗ ಅಂತೂ ತುಂಬ ಖುಷಿಯಾದರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರಾತ್ರಿ ಲೇಟಾಗಿ ಬಂದರು. ಯಾಕಂದರೆ ಎಲ್ಲರೂ ಎಂಜಾಯ್ ಮಾಡಬೇಕಲ್ಲ, ಮಕ್ಕಳು ಎಷ್ಟು ಖುಷಿಯಲ್ಲಿರ್ತಾರಲ್ವ. ಹಂಗಾಗಿ ನಾವು ಬಿಟ್ಟು ಬಂದಿದ್ವಿ ಮನೆಗೆ. ರಾತ್ರಿ 12 ಗಂಟೆಗೆ ಬಂದರು ನಮ್ಮ ಮಗ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಈಗೆಲ್ಲ ಗ್ರೂಪ್ ಫೋಟೋ ತೆಗೆದು ಇದನ್ನು ಮಾಡ್ತಾರೆ ವೀಡಿಯೋಸು. ಅದು ನಮಗೆ ಬೇಕು ಅಂದರೆ ಫೋಟೋಸ್ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್. ಒಂದೊಂದು ತೊಗೋಬೋದು ನಾವು. ಆಮೇಲೆ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ ಅಂದರೆ ಓದಿಸ್ಲೇಬೇಕು ಅಲ್ವ ಫ್ರೆಂಡ್ಸ್.
ಇವತ್ತಿನ ಈ ನನ್ನ ಮಗನ ಫಂಕ್ಷನ್ನಿನ ದಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ನೋಡಿ ವಿಡಿಯೋಸ್ ಎಲ್ಲ ಮಾಡೋದು ಮುಗೀತು, ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಸಿಗೋಣ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.